ಮೇಷರಾಶಿಯವರಿಗೆ ಕೋಪ, ಆತಂಕ, ಭಯ ಇವೆಲ್ಲವೂ ಕೂಡ ಹೆಚ್ಚಾಗಿ ಇರತಕ್ಕಂಥದ್ದು. ಭಯದಿಂದ ಏನೋ ಸಿಟ್ಟು ಬರುತ್ತೆ, ಆ ಸಿಟ್ಟಿನಿಂದ ಇನ್ನೇನೋ ಅವಘಡವನ್ನು ಮಾಡ್ತೀರಿ, ಮತ್ತೆ ಅದನ್ನು ನೋಡಿ ಮತ್ತೆ ಹೆದರಿಕೆ ಶುರುವಾಗುತ್ತೆ. ಹೀಗೆ ಒಂದಕ್ಕೊಂದು ನಿಮಗೆ ಈ ದಿವಸ ತೊಂದರೆಯನ್ನು, ಅಡ್ಡಿಯನ್ನು ಮಾಡ್ತಕ್ಕಂಥದ್ದಾಗುತ್ತೆ. ಇದಕ್ಕೆಲ್ಲ ದಿವ್ಯೌಷಧ ಅಂತಂದರೆ ಮೌನವಾಗಿರ್ತಕ್ಕಂಥದ್ದು, ಸಿಟ್ಟಿಗೆ ಒಂದಷ್ಟು ಕಡಿವಾಣವನ್ನು ಹಾಕಿ ತಾಳ್ಮೆಯಿಂದ ಇರತಕ್ಕಂಥದ್ದು. ಆಗ ಮಾತ್ರ ಯಾವ ಅವಘಡಗಳು ಕೂಡ ಆಗದೇ ಇರುವ ಹಾಗೆ ನೋಡಿಕೊಳ್ಳಬಹುದು ಅನ್ನುವಂಥದ್ದು. ಸಮಯಕ್ಕೆ ಆದ್ಯತೆಯನ್ನು ನೀಡಬೇಕು. ಧನಾತ್ಮಕವಾದಂತಹ ಫಲಿತಾಂಶ ನಿಮ್ಮದಾಗತ್ತೆ. ಯಾವಾಗಲೋ ಹೇಳೋದು, ಇನ್ನೆಷ್ಟೊತ್ತಿಗೋ ಹೋಗೋದು, ಸಮಯಕ್ಕೆ ಬೆಲೆ ಇಲ್ವಾ? ಕಾಲೋ ಜಗದ್ಭಕ್ಷಕ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಇಡೀ ಜಗತ್ತನ್ನು ನುಂಗಿ ನೀರು ಕುಡಿಯುವಂತಹ ಶಕ್ತಿ ಏನಾದರೂ ಇದ್ದರೆ ಅದು ಸಮಯಕ್ಕೆ ಮಾತ್ರ. ಹಾಗಾಗಿ ಇಡೀ ಜಗತ್ತನ್ನೇ ಕಬಳಿಸ್ತಕ್ಕಂತಹ ಶಕ್ತಿ ಇರುವಂಥದ್ದಕ್ಕೆ ನಾವು ನಮಗಿರ್ತಕ್ಕಂತಹ ಸಮಯವನ್ನು ಎಷ್ಟರ ಮಟ್ಟಿಗೆ ನಾವು ಉಪಯೋಗ ಮಾಡಿಕೊಳ್ಬೇಕು. ಇಲ್ಲದೇ ಇದ್ದರೆ ಎಲ್ಲ ಅವಕಾಶಗಳಿಂದ ವಂಚಿತರಾಗ್ಬಿಡ್ತೀವಿ. ಆ ಸಮಯದಲ್ಲಿ ಆಗಬೇಕಾದಂಥದ್ದು ಒಳ್ಳೆಯದು ಕೆಡಕಾಗತ್ತೆ, ಕೆಡಕು ಒಳ್ಳೆಯದಾಗತ್ತೆ, ಏನೇನೋ ವ್ಯತ್ಯಾಸಗಳಾಗತ್ತೆ. ಒಳ್ಳೆಯದಾದರೆ ಪರವಾಗಿಲ್ಲ, ಖುಷಿ ಪಡ್ತೀವಿ, ಕೆಟ್ಟದಾದರೆ ತಡ್ಕೊಳ್ಬೇಕಲ್ಲ. ಅದಕ್ಕೋಸ್ಕರ ಎಚ್ಚರಿಕೆಯಿಂದ ಇರಬೇಕಾದಂಥದ್ದು. ಮೂಲ ಉದ್ದೇಶವನ್ನು ಮರೆತು ಕಾರ್ಯಪ್ರವೃತ್ತರಾಗ್ತೀರಿ. ಯಾವ ಕೆಲಸವನ್ನು ಮಾಡಬೇಕು, ಯಾವ ಜವಾಬ್ದಾರಿ ನಿಮ್ಮದಿದೆ, ಯಾವುದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು, ಇದು ಮರೆತು ಹೋಗ್ಬಿಡುತ್ತೆ. ಬೇಡದೇ ಇರುವಂತಹ ವಿಚಾರದಲ್ಲಿ ಸಮಯವನ್ನು ಕಳೆಯುವಂಥದ್ದಾಗುತ್ತೆ. ಮಾನಸಿಕವಾದಂತಹ ನೆಮ್ಮದಿ ಕಡಿಮೆ ಆಗುತ್ತೆ. ಒಳ್ಳೆಯದಾಗಲಿಲ್ಲ ಅಂದರೆ ಮಾನಸಿಕವಾದ ನೆಮ್ಮದಿ ಎಲ್ಲಿರುತ್ತೆ? ಅದನ್ನ ಅನುಭವಿಸಲೇಬೇಕಲ್ಲ. ಹಾಗೆ ಕುಟುಂಬದಲ್ಲಿ ಶುಭ ಕಾರ್ಯದ ಚಿಂತನೆಗಳು ನಡೀಬಹುದು. ಮಿತ್ರರ ಭೇಟಿ, ಜೊತೆಗೆ ವಿರೋಧಿಗಳ ಬಗ್ಗೆ ಚರ್ಚೆ. ಯಾರು ಶತ್ರುಗಳಿದಾರೋ ಅವ್ರ ಬಗ್ಗೆ ವಿಚಾರ ಮಾಡೋದು, ಅವ್ರು ಹೇಗಿದ್ದಾರೆ, ಏನು ಎತ್ತ ಏನು ಮಾಡ್ತಾ ಇದ್ದಾರೆ ಅಂತ ಈ ವಿಚಾರಗಳು ಬರುತ್ತೆ. ರಾಜರಾಜೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಎಲ್ಲವೂ ಕೂಡ ನಿಮಗೆ ಉತ್ತಮವಾದಂತಹ ಫಲವಾಗಿ ಪ್ರತಿಫಲಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಶುಭವಾಗಿ. ವೃಷಭ ರಾಶಿ, ಎಲ್ಲವೂ ಕೂಡ ಸಮಾಧಾನಕರವಾದಂಥದ್ದು. ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ ಅಂತ ಹೇಳುವಂತಹ ದಿವಸವಾಗುತ್ತೆ ಇವತ್ತು. ಮಕ್ಕಳ ಪ್ರಗತಿ, ಅವರ ವಿದ್ಯಾಭ್ಯಾಸ, ಅವರ ಹೇಳಿಕೆ, ಅವರ ನಡವಳಿಕೆ, ಅವರಲ್ಲಿರ್ತಕ್ಕಂತಹ ಉತ್ಸಾಹ ಇವೆಲ್ಲವನ್ನು ನೋಡಿ ಸಂತೋಷವಾಗ್ತಕ್ಕಂಥದ್ದು. ಆರೋಗ್ಯ ಬಹಳ ವಿಶೇಷವಾಗಿ ನಿಮಗೆ ತೊಂದರೆ ಕೊಡ್ತಾ ಇದ್ದರೂ ಕೂಡ ಈ ದಿವಸ ಏನೋ ಒಂದು ರೀತಿಯ ಸಮಾಧಾನ, ಜೊತೆಗೆ ನಾನು ಎಲ್ಲ ಆರೋಗ್ಯ ಸಮಸ್ಯೆಯಿಂದ ಮುಕ್ತನಾಗ್ತೀನಿ ಅಂತಕ್ಕಂತಹ ಒಂದು ಗಟ್ಟಿ ಧೈರ್ಯ, ಜೊತೆಗೆ ಸ್ನೇಹಿತರಿಂದ ವಿಶೇಷವಾದಂತಹ ಸಿಹಿ ಸುದ್ದಿ ಇವೆಲ್ಲವೂ ಕೂಡ ಸಮಾಧಾನವನ್ನು ಕೊಡ್ತಕ್ಕಂತಹದ್ದು. ಬರಬೇಕಾದಂತಹ ಬಾಕಿ ಹಣ ನಿಮ್ಮ ಕೈ ಸೇರುವಂಥದ್ದು. ಸಂಬಂಧಿಕರ ಆಗಮನ ಇದು ಖುಷಿ ಕೊಡುವಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಮತ್ತು ಆರ್ಥಿಕ ಲಾಭ ನಿಮಗೆ ಏನೋ ಒಂದು ರೀತಿಯ ಗಟ್ಟಿತನವನ್ನು ಅಥವಾ ನಿಮ್ಮ ಒಂದು ಹಿಡಿತವನ್ನು ಸಾಧಿಸದೆ ಅನ್ನುವಂತಹ ಅನುಭವವನ್ನು ನಿಮಗೆ ಕೊಡುವಂಥದ್ದಾಗುತ್ತೆ. ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನುಕೂಲ ಇರತಕ್ಕಂಥವರು ಮಲ್ಲಿಗೆ ಹೂವಿನಿಂದ ಮಹಾಲಕ್ಷ್ಮಿಯನ್ನು ಪೂಜಿಸಿ ಪ್ರಾರ್ಥನೆ ಮಾಡಿ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಮಿಥುನ ರಾಶಿ, ನೈತಿಕತೆ ತುಂಬ ಗಟ್ಟಿಯಾಗಿರತಕ್ಕಂತಹದ್ದು. ಹಾಗಾಗಿ ಬೇರೆಯವರಿಗೆ ಏನಾದರೂ ಹೇಳಬಹುದು ಅನ್ನೋದಾದರೆ ನಿಮ್ಮ ಪ್ರಯತ್ನ ಸಫಲವಾಗ್ತಕ್ಕಂಥದ್ದು. ಒಳ್ಳೆಯ ಸ್ನೇಹಿತರ, ಹಿತೈಷಿಗಳ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಬೇರೆಯವರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡಿ ಎನ್ನುವಂಥದ್ದು. ತೋರಿಕೆಯ ಕೆಲಸದಲ್ಲಿ ಸಿಕ್ಕಿ ಬಿದ್ದುಬಿಡ್ತೀರಿ. ಬೇರೆ ಯಾರೋ ನೋಡಲಿ ಅಂತ ಹೇಳಿ ಕೆಲಸ ಮಾಡುವಂಥದ್ದಿದೆಯಲ್ಲ, ನಾಟಕೀಯವಾದಂತಹ ಕೆಲಸ, ಇದರಿಂದ ಸಿಗ ಹಾಕ್ಕೊಂಡ್ಬಿಡ್ತೀರಿ. ಅದರ ಬಗ್ಗೆ ಎಚ್ಚರ ಇರಲಿ. ವೃತ್ತಿ ಅಥವಾ ಉದ್ಯೋಗದಲ್ಲಿ ಒತ್ತಡದಿಂದ ತೊಂದರೆಗೆ ಸಿಗ ಹಾಕ್ಕೊಳ್ತೀರಿ. ತುಂಬ ಒತ್ತಡ ಇರುತ್ತೆ. ಈ ಕೆಲಸವನ್ನು ಇಷ್ಟೊತ್ತಿಗೆ ಹೀಗೆ ಮುಗಿಸ್ಬೇಕು ಅನ್ನುವಂಥದ್ದು. ಅಲ್ಲಿ ನಾಟಕೀಯವಾಗಿ ನಡ್ಕೊಂಡ್ರೆ ಸಿಗ ಹಾಕ್ಕೊಂಡ್ಬಿಡ್ತೀರಿ. ಆದ್ದರಿಂದ ಪ್ರಾಮಾಣಿಕತೆಗೆ ಬೆಲೆ ಇದೆ, ಅಥವಾ ಪ್ರಾಮಾಣಿಕತೆಯ ಬೆಲೆ ನಿಮಗೆ ತೊಂದರೆಯಾದಾಗ ಗೊತ್ತಾಗತ್ತೆ ಅನ್ನುವಂಥದ್ದು. ನಿಮ್ಮ ಪ್ರಗತಿಯ ಬಗ್ಗೆ ಭಯ ಇರುತ್ತೆ. ಮುಂದೇನಾಗುತ್ತೆ, ನಮ್ಮ ಜೀವನ ಹೇಗೆ, ಇವತ್ತಿನ ರೀತಿಯಲ್ಲೇ ಜೀವನ ನಡ್ಕೊಂಡು ಹೋದರೆ ನಾವು ಮುಂದೆ ಹೇಗೆ ಇರುವಂಥದ್ದು, ಇವೆಲ್ಲ ಪ್ರಶ್ನೆಗಳು ಭಯವನ್ನು ಹುಟ್ಟುಹಾಕತ್ತೆ. ಸ್ವಯಂ ಪ್ರಜ್ಞೆ ಇಲ್ಲದೆ ಕೆಲವು ಅನಾಹುತಗಳಿಗೆ ಕಾರಣವಾಗ್ತೀರಿ.
ನಿಮಗೆ ನಿಮ್ಮದೇ ಆದಂತಹ ತಿಳುವಳಿಕೆ ಇರಬೇಕು. ಪ್ರತಿಯೊಂದಕ್ಕೂ ಬೇರೆಯವರು ಬಂದು ತಿಳುವಳಿಕೆಯನ್ನು ಹೇಳುವಂಥದ್ದು ಆಗಬಾರದು. ಆ ರೀತಿ ಮಾಡಿಕೊಂಡಾಗ ತೊಂದರೆಗಳು ಹೆಚ್ಚಾಗುವಂಥದ್ದಿದೆ. ಶಿವನನ್ನು ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿ, ಪ್ರಾರ್ಥನೆ ಮಾಡಿ, ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಎಂಬತಕ್ಕಂತಹ ಪ್ರಾರ್ಥನೆ ಪುರಸ್ಸರವಾಗಿ ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಣೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಮನಸ್ಸಿನಲ್ಲಿರತಕ್ಕಂತಹ ಕಳವಳವನ್ನು, ಆತಂಕವನ್ನು ದೂರ ಮಾಡಿ ಆನಂದವಾಗಿರ್ತೀರಿ. ಆ ಯೋಗ ನಿಮಗೆ ಒದಗಿ ಬರುವಂಥದ್ದಿದೆ. ಮನಸ್ಸಿನಲ್ಲಿರುವ ಹೆದರಿಕೆಯನ್ನು, ಭಯವನ್ನು ದೂರ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಮನೆಯ ಜವಾಬ್ದಾರಿ ಏನಿದೆ, ಕರ್ತವ್ಯ ಏನಿದೆ, ಅದನ್ನ ಪರಿಪೂರ್ಣವಾಗಿ ನೀವು ಮುಗಿಸ್ಬೇಕಾದಂಥದ್ದು. ಅದಕ್ಕೆ ದೃಢವಾದಂತಹ ಸಂಕಲ್ಪವನ್ನು ಮಾಡಿ ಬೆನ್ನು ನೋವಿನ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ. ಅದು ನಿಮಗೆ ಸ್ವಲ್ಪ ತೊಂದರೆಗೆ ಕಾರಣವಾಗುತ್ತೆ. ಆಹಾರದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಸಾಯಂಕಾಲದ ಹೊತ್ತಿಗೆ ನಿಮಗೆ ಒಂದಷ್ಟು ವಿಚಾರಗಳು ಚರ್ಚೆಗೆ ಬರುತ್ತೆ. ಅದರಲ್ಲಿ ನಿಮ್ಮ ವೈಯಕ್ತಿಕವಾದಂತಹ ಜೀವನ, ಸಾಂಸಾರಿಕವಾದ್ದು, ವ್ಯಾವಹಾರಿಕವಾದ್ದು, ವೃತ್ತಿ, ಉದ್ಯೋಗ ಇವೆಲ್ಲವೂ ಕೂಡ ಸಾಲು ಸಾಲಾಗಿ ಚರ್ಚೆಗೆ ಬರತಕ್ಕಂತಹ ಅವಕಾಶಗಳಾಗತ್ತೆ. ಏನೋ ಬದಲಾವಣೆಯ ಆಲೋಚನೆ ಮನಸ್ಸಿಗೆ ಬರುತ್ತೆ, ಆದರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಅದು ಆಗದೇ ಇರತಕ್ಕಂಥದ್ದು. ನಿಮ್ಮ ಪ್ರಯತ್ನ ಅಲ್ಲಿ ಸಫಲವಾಗದೇ ಇರತಕ್ಕಂಥದ್ದಾಗುತ್ತೆ. ಮದುವೆ ವಿಚಾರದಲ್ಲಿ ತುಂಬ ತಲೆ ಕೆಡಿಸ್ಕೊಳ್ತೀರಿ, ಆದರೆ ಏನೂ ಉಪಯೋಗ ಆಗದೇ ಇರತಕ್ಕಂಥದ್ದು. ನಿಮಗೇ ಮದುವೆ ಅಂತಲ್ಲ, ಮನೆಯಲ್ಲಿ ಯಾರಿಗಾದರೂ ಸರಿ ಆ ವಿಚಾರ ನಿಮಗೆ ಅನುಕೂಲಕ್ಕೆ ಬರೋದಿಲ್ಲ. ವೆಂಕಟರಮಣನನ್ನು ಪ್ರಾರ್ಥನೆ ಮಾಡಿ, ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಆ ಸಂಕಷ್ಟಗಳನ್ನೆಲ್ಲ ಹರಣ ಮಾಡ್ತಕ್ಕಂತಹ ವೆಂಕಟರಮಣ ನಿಮಗೆ ಅನುಗ್ರಹ ಮಾಡಲಿ. ಶುಭವಾಗಿ. ಸಿಂಹರಾಶಿ, ಯಾವುದೋ ಸಂದರ್ಭದಲ್ಲಿ ವ್ಯಾವಹಾರಿಕವಾಗಿಯೋ ಅಥವಾ ನಮ್ಮ ಹೊರಗಿನ ಪ್ರಪಂಚದಲ್ಲಿ ನಡೀತಕ್ಕಂತಹ ಸಮಾಜಮುಖಿಯಾದಂತಹ ಕೆಲಸದಲ್ಲೂ ಏನೋ ಅಚಾತುರ್ಯಗಳು ನಡೆದಿರತಕ್ಕಂಥದ್ದು. ಅಂತಹ ಸಂದರ್ಭಗಳಿದ್ದು ನೀವು ಯಾರನ್ನಾದರೂ ಕ್ಷಮಿಸಬೇಕು ಅಂತಕ್ಕಂತಹ ಪ್ರಸಂಗಗಳಿದ್ದರೆ ಅಂಥವರನ್ನು ಕ್ಷಮಿಸಿಬಿಡಿ. ಯಾಕೆ ಅಂತಂದರೆ ದ್ವೇಷ ಯಾವತ್ತೂ ಕೂಡ ನಮ್ಮ ಹಿಂದೆ ಇರುತ್ತೆ. ಆದರೆ ದ್ವೇಷವನ್ನು ನಾವು ಮುಕ್ತರನ್ನಾಗಿ ಮಾಡಿಕೊಳ್ಬೇಕು. ದ್ವೇಷವನ್ನು ಸಾಧಿಸ್ಲಿಕ್ಕೆ ಹೋಗಬಾರ್ದು ಅನ್ನುವಂಥದ್ದು ಮುಖ್ಯ. ವ್ಯವಹಾರದಲ್ಲಿ ಉತ್ತಮವಾದಂತಹ ಲಾಭ, ಶುಭ ಎರಡೂ ಕೂಡ ಇದೆ. ಏಕಾಗ್ರತೆ ಉತ್ತಮವಾದಂತಹ ಫಲಿತಾಂಶವನ್ನು ಕೊಡುತ್ತೆ. ಯಾವ ಕೆಲಸಕ್ಕೆ ಅಥವಾ ಓದಿಗಾದರೂ ಕೂಡ ಮನಸ್ಸನ್ನು ಪರಿಪೂರ್ಣವಾಗಿ ಕೇಂದ್ರೀಕರಣ ಮಾಡಿಕೊಂಡು ನಾವು ಅದರ ಮೇಲೆ ಹಾಕ್ತೀವೋ, ಆ ಶ್ರಮ ವಹಿಸ್ತೀವೋ, ಅದರ ಪೂರ್ಣವಾದಂತಹ ಪ್ರತಿಫಲ, ಉತ್ತಮವಾದಂತಹ ಫಲಿತಾಂಶ ನಮ್ಮದಾಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಮಿತ್ರರಿಂದಲೇ ತೊಂದರೆಯಾಗ್ತಕ್ಕಂತಹ ಸೂಚನೆ ಇದೆ. ಅಂತಹ ತೊಂದರೆ ಮಾಡ್ತಕ್ಕಂತಹ ಸ್ನೇಹಿತರ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಅವರಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಶುಭವಾಗುವಂಥದ್ದಿದೆ. ಮನೆಯ ಅಗತ್ಯತೆಗೆ ಆದ್ಯತೆಯನ್ನು ನೀಡಿ ಜೀವನ ಶೈಲಿಯಲ್ಲಿ ಸುಧಾರಣೆಯನ್ನು ಕಾಣುವಂತಹ ಯೋಗ ಅಥವಾ ಆ ಸಮಯ ಒದಗಿದೆ ಅಂತ ಹೇಳಬೇಕು. ವಿದ್ಯಾ ಗೋಪಾಲಕೃಷ್ಣನನ್ನು ಪ್ರಾರ್ಥನೆ ಮಾಡಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ವಿದ್ಯಾ ಪ್ರತಿಬಂಧಕವಾದಂತಹ ಯಾವುದೇ ದೋಷ ಇದ್ದರೂ ಕೂಡ ಅದು ನಿವಾರಣೆಯಾಗಲಿ. ಶುಭವಾಗಿ. ಕನ್ಯಾರಾಶಿ, ನೀವು ಆಡತಕ್ಕಂತಹ ಮಾತಿಗೆ ಬೆಲೆ ಸಿಕ್ಕುವಂಥದ್ದು. 4-6 ಜನ ನಿಮ್ಮ ಮಾತನ್ನು ಒಪ್ಕೊಳ್ತಕ್ಕಂತಹ ಸಾಧ್ಯತೆ ಇದೆ. ಇದರ ಜೊತೆಯಲ್ಲಿ ನೀವು ಯಾವ ಕೆಲಸವನ್ನು ಮಾಡಬೇಕು ಅಂತ ಹೊರಟಿದ್ದೀರೋ ಆ ಕೆಲಸ ಪರಿಪೂರ್ಣವಾಗ್ತಕ್ಕಂತಹ ಸಾಧ್ಯತೆ ಇದೆ. ಇದು ಸ್ವಾಭಾವಿಕವಾಗಿ ಸಂತೋಷವನ್ನು ಕೊಟ್ಟರೂ ಕೂಡ ಆಂತರಿಕವಾಗಿ ನನಗೆ ನನ್ನದೇ ಆದಂತಹ ಒಂದು ಶಕ್ತಿ ಸಾಮರ್ಥ್ಯ ಇದೆ ಅನ್ನುವಂಥದ್ದನ್ನು ನಿಮಗೆ ಗಟ್ಟಿ ಮಾಡುತ್ತೆ. ರಾಜಕೀಯ ಪ್ರಭಾವ ಕೆಲಸ ಮಾಡಬಹುದು, ರಾಜಕಾರಣಿಗಳ ಪ್ರಭಾವ ಕೆಲಸ ಮಾಡಬಹುದು. ಇದರ ಬಗ್ಗೆ ಸೂಕ್ಷ್ಮ ಇರಲಿ. ಆರೋಗ್ಯದ ಬಗ್ಗೆ ಸುಧಾರಣೆಯನ್ನು ಕಾಣ್ತೀರಿ, ನಿಮಗೆ ಸಮಾಧಾನ ಸಿಕ್ಕುವಂಥದ್ದು. ಪ್ರೇಮಿಗಳಿಗೆ ಉತ್ತಮವಾದಂತಹ ಫಲ, ಶುಭವಾದಂತಹ ಸಮಯ. ನಿಮ್ಮ ನಿರ್ಧಾರಗಳನ್ನು ಗಟ್ಟಿ ಮಾಡಿಕೊಳ್ಳಿ. ದೊಡ್ಡವರ ಜೊತೆಯಲ್ಲಿ, ಆತ್ಮೀಯರ ಜೊತೆಯಲ್ಲಿ ನಿಮ್ಮ ಪ್ರೇಮ ವಿಚಾರವನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶಗಳಾಗತ್ತೆ. ವೃತ್ತಿಯಲ್ಲಿ ಅನುಕೂಲ ಇದೆ, ಆದರೆ ನನಗೇನೋ ಅನುಕೂಲ ಆಗುತ್ತೆ, ಒಳ್ಳೆಯದಾಗತ್ತೆ ಅಂತ ಸುಮ್ಮನೆ ಕೂತ್ರೆ ಆಗೋದಿಲ್ಲ. ಪರಿಶ್ರಮ ತುಂಬ ಮುಖ್ಯವಾದಂಥದ್ದು. ಭಗವಂತನ ಅನುಗ್ರಹ, ಅದೃಷ್ಟಗಳಿರುವ ಜೊತೆಗೆ ನಿಮ್ಮ ಪರಿಶ್ರಮವೂ ಕೂಡ ತುಂಬ ಮುಖ್ಯವಾಗುತ್ತೆ. ಅಂತಹ ಪರಿಶ್ರಮವನ್ನು ಪ್ರಾಮಾಣಿಕವಾಗಿ ಮಾಡಿ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಅನುಕೂಲವಾಗುವಂಥದ್ದು. ಕಾಲಿಗೆ ಪೆಟ್ಟು ಬೀಳ್ತಕ್ಕಂತಹ ಸೂಚನೆ, ಜಾಗ್ರತೆಯನ್ನು ವಹಿಸಿದ್ರಿ ಪರವಾಗಿಲ್ಲ, ಇಲ್ಲ ಅಂತಾದರೆ ನೋವನ್ನು ಅನುಭವಿಸ್ಬೇಕಾಗತ್ತೆ.
ವಿಕಲಚೇತನರಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ ಪುಣ್ಯ ಸಂಚಯವನ್ನು ಮಾಡಿಕೊಳ್ಳಿ. ಶುಭವಾಗಿ. ತುಲಾರಾಶಿ, ಮಕ್ಕಳ ವರ್ತನೆ ಹಿರಿಯರಿಗೆ ಬೇಸರವನ್ನು ತರತಕ್ಕಂಥದ್ದು. ಅವರ ಮಾತು, ನಡವಳಿಕೆ, ಹಾವಭಾವಗಳು ಅಥವಾ ಅವರಿಗೆ ಸಂಸ್ಕಾರ ಇದ್ದೂ ಕೂಡ ಇಲ್ಲದೇ ಇರುವಂತಹ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು, ಇವೆಲ್ಲವೂ ಕೂಡ ಬೇಸರವಾಗುತ್ತೆ. ತಾಳ್ಮೆ ತುಂಬ ಮುಖ್ಯವಾದಂಥದ್ದು. ಯಾವಾಗ ತಾಳ್ಮೆಯನ್ನು ಕಳ್ಕೊಳ್ತೀರಿ, ಯಾವ ಅವಘಡ ಬೇಕಾದರೂ ಕೂಡ ಸಂಭವಿಸಬಹುದು ಅನ್ನುವಂಥದ್ದು. ಜನಸಂದಣಿಯಲ್ಲಿ 4-6 ಜನ ಗುಂಪಾಗಿರಬೇಕಾದ್ರೆ ನಿಮಗೆ ತೊಂದರೆಯಾಗುವಂತಹ ಸೂಚನೆ ಇದೆ. ಅದರಿಂದ ಅಂಥ ಕಡೆಗೆ ಹೋಗೋದು ಬೇಡ ಅಂತ ಅರ್ಥ. ನಿಮ್ಮ ವೈಯಕ್ತಿಕವಾದಂತಹ ವಿಚಾರಕ್ಕೆ ಬೇರೆಯವರ ಸಲಹೆ ಬೇಕಾಗಿಲ್ಲ. ನೀವೇ ಸರಿತಪ್ಪುಗಳ ವಿವೇಚನೆಯಿಂದ ವರ್ತಿಸಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ವಿರೋಧಕ್ಕೆ ಅವಕಾಶವಾಗ್ತಕ್ಕಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಜವಾಬ್ದಾರಿಗಳಿಂದ ಹೊರಬರಬೇಕು, ಅರ್ಥಾತ್ ಅದರಿಂದ ನುಣುಚಿಕೊಳ್ಬೇಕು ಅಂತಲ್ಲ, ನಿಮ್ಮ ಕರ್ತವ್ಯವನ್ನು ಸಕಾಲದಲ್ಲಿ ಮುಗಿಸ್ಬೇಕು ಅನ್ನುವಂತಹ ಜವಾಬ್ದಾರಿಯುತವಾದಂತಹ ಮಾತು. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಾತ್ ಸ್ಮರಣಾತ್ ಭವೇತ್ ಎಂಬತಕ್ಕಂತಹ ಪ್ರಾರ್ಥನೆಯನ್ನು ಆಂಜನೇಯನಿಗೆ ಪ್ರಿಯವಾದಂತಹ ರೀತಿಯಲ್ಲಿ, ಪ್ರಿಯವಾಗುವಂತಹ ರೀತಿಯಲ್ಲಿ 12 ಬಾರಿ ಪಠನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ನೀವು ಮಾಡ್ತಕ್ಕಂತಹ ಕೆಲಸಕ್ಕೆ ಹಾಗೆ ನಿಮ್ಮ ಮಾತಿಗೆ, ನಡವಳಿಕೆಗೆ ಹೊರಗಿನಿಂದ, ಸಮಾಜದಿಂದ ಉತ್ತಮವಾದಂತಹ ಪ್ರಶಂಸೆ, ಪ್ರತಿಕ್ರಿಯೆಗಳಿರುತ್ತೆ. ಅದನ್ನು ಹಾಗೆ ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಅದು ನಿಮ್ಮ ಸಾಧನೆ ಅಂತ ಹೇಳಿ ತೀರ್ಮಾನ ಮಾಡೋ ಹಾಗಾಗತ್ತೆ. ಸಮಾರಂಭಗಳಿಗೆ ಹಾಜರಾಗಬಹುದು. ಧಾರ್ಮಿಕ, ಆಧ್ಯಾತ್ಮಿಕ ವಿಚಾರಗಳ ಚರ್ಚೆಯಿಂದ ಮಾನಸಿಕವಾದಂತಹ ನೆಮ್ಮದಿ, ಭಗವಂತನ ಬಗ್ಗೆ, ಪೂರ್ವಜನ್ಮದ ಬಗ್ಗೆ, ಪುನರ್ಜನ್ಮದ ಬಗ್ಗೆ, ನಾವು ಇರುವಿಕೆಯ ಬಗ್ಗೆ, ನಮ್ಮ ಭಾರತ ದೇಶದಲ್ಲೇ ನಮ್ಮ ಈ ಒಂದು ಜನ್ಮ ಆವಿರ್ಭಾವವಾಯಿತು, ನಾವಿಲ್ಲೇ ಹುಟ್ಟಿದ್ದೀವಿ ಅನ್ನುವಂಥದ್ದಕ್ಕೆ, ಆ ಸಾರ್ಥಕತೆಗೆ ಪೂರಕವಾದಂತಹ ವಿಚಾರ, ಇವೆಲ್ಲವೂ ಕೂಡ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಹೊಸ ಉದ್ಯಮಕ್ಕೆ ಬೇರೆ ಬೇರೆಯವರ ಪರಿಚಯವಾಗುತ್ತೆ. ಅದು ಕೂಡ ಜೀವನದ ಸಾಧನೆಯಾಗುತ್ತೆ. ಆರ್ಥಿಕವಾದಂತಹ ಸಮಸ್ಯೆಗಳು ವೈಯಕ್ತಿಕವಾಗಿ ಕಾಡಬಹುದು, ಆದರೆ ಅವೆಲ್ಲವೂ ಕ್ಷಣಿಕ ಅಥವಾ ತಾತ್ಕಾಲಿಕ ಅನ್ನುವ ಭಾವನೆ ಮನಸ್ಸಿನಲ್ಲಿ ಇರಬೇಕಾದಂಥದ್ದು. ಮಕ್ಕಳಿಗೆ ಉತ್ತಮವಾದಂತಹ ಮಾರ್ಗದರ್ಶನ, ಉತ್ತಮವಾದಂತಹ ಪಾಠ ಪ್ರವಚನಗಳನ್ನು ಮಾಡಿ ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದು. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಧನುರ್ರಾಶಿ, ವಿದ್ಯಾರ್ಥಿಗಳಿಗೆ ತಮ್ಮ ವ್ಯಾಸಂಗ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಯಶಸ್ಸಿಗೆ ಅವಕಾಶಗಳಾಗತ್ತೆ. ಈಗಾಗಲೇ ಪರೀಕ್ಷೆಗಳನ್ನು ಬರಿತಾ ಇರತಕ್ಕಂಥವರಿಗೆ ಮಾನಸಿಕವಾದಂತಹ ಗಟ್ಟಿತನ ಬರುವಂಥದ್ದು. ಮುಂಬರುವ ಪರೀಕ್ಷೆಗಳಲ್ಲಿ ಬರೆಯೋದಕ್ಕೆ, ಆ ಪರೀಕ್ಷೆಗಳನ್ನು ಎದುರಿಸಲಿಕ್ಕೆ ಧೈರ್ಯ, ಸಾಮರ್ಥ್ಯ, ಶಕ್ತಿಗಳು ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಯಾವುದೇ ಬದಲಾವಣೆಯ ಚಿಂತೆಯನ್ನು ಮಾಡೋಕ್ಕೆ ಹೋಗಬೇಡಿ. ಬದಲಾವಣೆ ಈಗ ಯಾವುದೇ ರೀತಿಯಲ್ಲೂ ಅನುಕೂಲವನ್ನು ಕೊಡದೇ ಇರತಕ್ಕಂಥದ್ದು. ಹಳೆಯ ವಿಚಾರಗಳನ್ನು ದೂರ ಮಾಡಿ, ಬೇಸರವನ್ನು ದೂರ ಮಾಡ್ಕೊಳ್ಳಿ, ಬೇಸರವನ್ನು ಕಡಿಮೆ ಮಾಡ್ಕೊಳ್ಳಿ. ಯಾವುದೋ ಒಂದು ಘಟನೆ ನಡೆದಿದೆ ಅಂತ ಹೇಳಿ ಮನಸ್ಸಿಗೆ ಪುನಃ ಅದೇ ವಿಷಯವನ್ನು ತಂದುಕೊಂಡು ದುಃಖ ಪಡೋದಕ್ಕಿಂತ ಅದನ್ನು ದಾಟಿ ಬಂದಿದ್ದೇನೆ, ಮುಂದೆ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅನ್ನುವಂತಹ ವಿಚಾರಗಳು ಮನಸ್ಸಿಗೆ ಬರಲಿ ಎನ್ನುವಂಥದ್ದು. ಹೊಸ ಹೂಡಿಕೆಗೆ ಒಳ್ಳೆಯ ಅವಕಾಶ. ಇವತ್ತು ಮಾಡ್ತಕ್ಕಂತಹ ಹೂಡಿಕೆ ಭವಿಷ್ಯದಲ್ಲಿ ಆಪद्धನವಾಗಿ ನಿಮಗೆ ಸಹಾಯವನ್ನು ಮಾಡ್ತಕ್ಕಂಥದ್ದಾಗಬಹುದು. ಅನುಕೂಲವಾಗಿರತಕ್ಕಂಥದ್ದು ಒಳ್ಳೆಯ ಸಮಯವನ್ನು ಅಥವಾ ವ್ಯವಸ್ಥಿತವಾಗಿರತಕ್ಕಂತಹ ಸಮಯವನ್ನು ವಿನಿಯೋಗ ಮಾಡಿಕೊಳ್ಳಿ. ನೀವು ಕೂಡ ಸಂತೋಷಪಡಿ. ಕೈಲಾದಷ್ಟು ಸೇವೆಯನ್ನು, ಒಳ್ಳೆಯ ವಿಚಾರವನ್ನು ಸಮಾಜಕ್ಕೆ ತಲುಪಿಸ್ತಕ್ಕಂತಹ ಪ್ರಯತ್ನವಾಗಲಿ. ಬೇರೆಯವರಿಗೆ ಮಾದರಿಯಾಗಿ ನಿಮ್ಮಿಂದ ಬೇರೆಯವರು ಒಂದಷ್ಟು ಪ್ರಚೋದಿತರಾಗಿ ಅಥವಾ ಪ್ರಭಾವಿತರಾಗಿ ಉತ್ತಮವಾದಂತಹ ಕೆಲಸವನ್ನು ಮಾಡಲಿ. ಸಮಾಜಕ್ಕೆ ನಿಮ್ಮಿಂದ ಒಳ್ಳೆಯ ಕೀರ್ತಿ ಅಥವಾ ಒಳ್ಳೆಯ ಒಂದು ಸೇವೆ ನಡೀಲಿ ಅಂತಕ್ಕಂಥದ್ದು. ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಅಂದರೆ ನಾನೇನೋ ಕಷ್ಟಪಟ್ಟೆ, ನನಗೇನೋ ಅನುಕೂಲ ಆಗಲಿಲ್ಲ ಅಂತ ಹೇಳಿ ಬೇಸರ ಪಡುವಂತಹ ಅಗತ್ಯತೆ ಇಲ್ಲ. ನೀವು ಎಷ್ಟು ಕಷ್ಟಪಡ್ತೀರೋ ಅಷ್ಟು ಅನುಕೂಲ ಇದೆ, ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಅನ್ನುವಂಥದ್ದು. ಬೇರೆಯವರ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಬೇಡಿ. ಯಾರು ಏನೇ ಬೇಕಾದ್ರೂ ಮಾಡ್ತಾ ಇರಲಿ, ಅದು ನಿಮಗೂ ಅದಕ್ಕೂ ಸಂಬಂಧ ಇಲ್ಲ. ನಿಮ್ಮ ವೈಯಕ್ತಿಕವಾದಂತಹ ವಿಷಯ ನೀವು ಅಷ್ಟೇ. ಅದನ್ನು ಹೊರತಾಗಿ ಬೇರೆಯವರ
ಯಾವ ವಿಷಯಗಳು ಯಾವ ಉಸಾಪರಿಯೂ ನಿಮಗೆ ಬೇಡ ಅಂತ ಅರ್ಥ. ಕೋಪದಿಂದ ಗಾಯವಾಗ್ತಕ್ಕಂತಹ ಸಾಧ್ಯತೆ ಇದೆ, ಎಚ್ಚರಿಕೆ ವಹಿಸಿ. ಸಂತೋಷದ ದಿವಸ ಅಂತ ಹೇಳಬೇಕು ನಿಮಗೆ. ಆ ರೀತಿಯ ಒಂದು ಯೋಗ ಸಮಯ ನಿಮಗೆ ಒದಗಿ ಬರತಕ್ಕಂಥದ್ದು. ಜನ ನಿಮ್ಮ ಸಲಹೆಯನ್ನು ಸ್ವೀಕಾರ ಮಾಡ್ಬೋದು ಅಥವಾ ಬಿಡ್ಬೋದು, ಅದು ಅವರಿಗೆ ಬಿಟ್ಟಿದ್ದು. ಆ ವಿಷಯಕ್ಕೆ ತಲೆಯನ್ನು ಕೆಡಿಸ್ಕೊಂಡು ಎಲ್ಲೋ ಸಂತೋಷ ಪಡುವಂಥದ್ದು, ಇನ್ನೆಲ್ಲೋ ನಿಷ್ಠುರವಾಗ್ತಕ್ಕಂಥದ್ದು, ಸಿಟ್ಟಿಗೆ ಹೇಳುವಂಥದ್ದು, ಇದು ಯಾವುದೂ ಬೇಡ. ಇದನ್ನೆಲ್ಲ ಸರಿಯಾಗಿ ಗಮನಿಸ್ತಾ ಹೋದರೆ ನೆಮ್ಮದಿಯಾಗಿ ಇರಬಹುದು ಅನ್ನುವಂಥದ್ದು ಅರ್ಥ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವನ್ನು, ಶಾಂತಿಯುತವಾದಂತಹ ವಾತಾವರಣವನ್ನು, ಸಮಾಧಾನಕರವಾದಂತಹ ಒಂದು ಪರಿಸ್ಥಿತಿಯನ್ನು ಮನೆಯಲ್ಲಿ ಕಾಪಾಡಿಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ತುಳಸಿಯಿಂದ ಮಹಾವಿಷ್ಣುವನ್ನು ಅರ್ಚನೆ ಮಾಡಿ, ಮಹಾವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಸರ್ವವ್ಯಾಪಿಯಾದಂತಹ ಮಹಾವಿಷ್ಣು ನಿಮ್ಮನ್ನು ಎಲ್ಲ ರೀತಿಯಿಂದಲೂ ಕೂಡ ರಕ್ಷಿಸಲಿ. ಶುಭವಾಗಿ. ಕುಂಭರಾಶಿ, ವ್ಯಾವಹಾರಿಕವಾಗಿ ಏನೇ ಸಮಸ್ಯೆಗಳು ಸವಾಲುಗಳು ಬರಲಿ ಧೈರ್ಯದಿಂದ ಎದುರಿಸ್ತಕ್ಕಂತಹ ಶಕ್ತಿ ನಿಮಗಿದೆ. ಯಾವುದೇ ರೀತಿಯ ಅಳುಕು ಅಥವಾ ಆತಂಕಗಳಿಲ್ಲದೆ ಆ ಸಮಸ್ಯೆಗಳನ್ನು ಸವಾಲುಗಳನ್ನು ಸ್ವೀಕರಿಸಿ ಎದುರಿಸಿ ಅಂತಕ್ಕಂಥದ್ದು. ಸಮಾಧಾನದಿಂದ ಎಲ್ಲ ಕೆಲಸಗಳನ್ನು ನಿಭಾಯಿಸಿ. ಇದು ಉತ್ತಮವಾದಂತಹ ರೀತಿ. ಇಂಥದ್ದೊಂದು ಸಲಹೆ ಅಷ್ಟೇ. ವಾದ ವಿವಾದಗಳಲ್ಲಿ ನೀವು ತಲೆಯನ್ನು ಹಾಕದೇ ಇದ್ದರೆ ಬಹಳ ಒಳ್ಳೆಯದು. ಆರಂಭದಲ್ಲಿ ಮಾತು ಬಹಳ ರುಚಿಯಾಗಿರುತ್ತೆ, ಅದು ಹೋಗ್ತಾ ಹೋಗ್ತಾ ವಾದವಾಗುತ್ತೆ, ನಂತರದಲ್ಲಿ ವಿವಾದವಾಗುತ್ತೆ. ಆ ತಪ್ಪುಗಳಿಗೆ ನೀವು ತಲೆಯನ್ನು ಕೊಡಬೇಕಾದಂಥದ್ದಾಗತ್ತೆ. ಇದು ಬೇಡ ಅನ್ನುವಂತಹ ಸಲಹೆ. ತಾಳ್ಮೆಯಿಂದ ಆತ್ಮಾವಲೋಕನವನ್ನು ಮಾಡಿಕೊಳ್ಳಿ. ಬಹಳ ನಿಧಾನವಾಗಿ ನಾನು ಎಲ್ಲಿ ಎಡವುತ್ತಾ ಇದ್ದೀನಿ, ಯಾವ ವಿಷಯದಲ್ಲಿ ನಾನು ಸರಿಯಾಗಬೇಕು ಅನ್ನುವಂತಹ ತಿಳುವಳಿಕೆ ನಿಮಗೇ ಗೊತ್ತಾಗಬೇಕು. ನೀವೇ ಅದನ್ನು ಸರಿಪಡಿಸ್ಕೊಳ್ಬೇಕಾದಂಥದ್ದಾಗತ್ತೆ. ಅನಗತ್ಯವಾದಂತಹ ಅಥವಾ ಅನುಪಯುಕ್ತವಾದಂತಹ ಕೆಲಸಗಳಲ್ಲಿ ವಿಚಾರಗಳಲ್ಲಿ ಸಮಯವನ್ನು ಕಳೆದು ಬಿಡ್ತೀರಿ, ಆಮೇಲೆ ಪಶ್ಚಾತ್ತಾಪ ಪಡ್ತೀರಿ. ಪ್ರಯೋಜನ ಏನು? ಅದನ್ನು ಮುಂಚಿತವಾಗಿ ಆಲೋಚಿಸಬೇಕು. ಹಣದ ವಿಚಾರದಲ್ಲಿ ನಿರಾಸೆಯಾಗ್ತಕ್ಕಂತಹ ಸಾಧ್ಯತೆ. ನಿಮ್ಮ ಸಹಕಾರಕ್ಕೆ ಅನುಗುಣವಾಗಿ ಬೆಲೆ ದೊರೆಯುತ್ತೆ. ಯಾರಿಗೆ ನೀವು ಎಷ್ಟರ ಮಟ್ಟಿಗೆ ಅನುಕೂಲವನ್ನು ಮಾಡಿಕೊಡ್ತೀರೋ ಅಷ್ಟು ನಿಮಗೂ ಕೂಡ ಅನುಕೂಲ ಆಗುವಂಥದ್ದಿದೆ. ಈಶ್ವರಾರಾಧನೆಯನ್ನು ಮಾಡಿ, ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಯಶಸ್ಸಿನ ಬಗ್ಗೆ ನಿರ್ದಿಷ್ಟವಾದಂತಹ ಗುರಿ ಇರಬೇಕು. ನಾನು ಯಾವ ಗುರಿಯನ್ನು ತಲುಪಬೇಕು, ಯಾವ ಯಶಸ್ಸು ನನ್ನದಾಗಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿರಬೇಕು. ಸಾಮಾಜಿಕವಾದಂತಹ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಆಸಕ್ತಿ, ಅವಕಾಶ ಇವೆಲ್ಲವೂ ಕೂಡ ಇರುವಂತಹ ದಿವಸವಾಗುತ್ತೆ. ನಿಮ್ಮ ಬಗ್ಗೆಯೇ ನೀವು ಹೆಚ್ಚು ಗಮನವನ್ನು ಕೊಡಬೇಕಾದಂತಹ ದಿವಸ. ಜೊತೆಗೆ ಭದ್ರತೆಯೂ ಕೂಡ ಇರಬೇಕು. ಹಾಗಾಗಿ ನಿಮ್ಮ ರಕ್ಷಣೆ ಬಹಳ ಮುಖ್ಯವಾಗುತ್ತೆ. ಬೆಲೆ ಬಾಳ್ತಕ್ಕಂತಹ ವಸ್ತುವಿನ ಖರೀದಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಚರ್ಚೆಗಳು ನಡೀಬಹುದು. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಗೊಂದಲವಾಗುತ್ತೆ. ಅದು ನಿಮಗೆ ಸ್ವಲ್ಪ ಏನೋ ಮಾನಸಿಕವಾದಂತಹ ವಿಕಾರಕ್ಕೆ ಕಾರಣವಾಗುತ್ತೆ. ಬೇಸರವೂ ಕೂಡ ಆಗುವಂಥದ್ದಿದೆ. ನಿಮ್ಮ ಸೇವೆ ಮತ್ತು ಸಹಕಾರ ಸಮಾಜಕ್ಕೆ ಜನಮನ್ನಣೆ ಪಡೆಯುವುದಕ್ಕೆ ಅತಿ ಮುಖ್ಯವಾದಂತಹ ವಿಚಾರವಾಗುತ್ತೆ. ಇದನ್ನು ಗಮನಿಸ್ಕೊಳ್ಳಿ. ಅದೃಷ್ಟ ಚೆನ್ನಾಗಿದೆ ಅಂತ ಹೇಳಿ ಅಂದ್ಕೊಳ್ಳುವಷ್ಟರಲ್ಲಿ ದಿವಸ ಕಳೆದು ಹೋಗುವಂಥದ್ದು. ಹಾಗಾಗಿ ಸಿಕ್ಕಂತಹ ಪ್ರತಿ ಕ್ಷಣವೂ ಕೂಡ ನಿಮಗೆ ಸದುಪಯೋಗವಾಗಬೇಕು ಅಂತಕ್ಕಂತಹದ್ದು ಸಲಹೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.